ನಮಸ್ಕಾರ, ವೆಲ್ಕಮ್ ಟು ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್. ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಿ ಅದರದ್ದು ವಿಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀವಿ. ನಾವು ಹಿಂದೂ ನ್ಯೂಸ್ ಪೇಪರಿಂದು ಹ್ಯಾಂಡ್ ರಿಟನ್ ನೋಟ್ಸ್ ಅವತ್ತಿನ ದಿನದ್ದು ಸಂಕ್ಷಿಪ್ತವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಆಸ್ ಕಾಪರೇಜ್ ಆ್ಯಪಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಪ್ರತಿದಿನ ಎಡಿಟೋರಿಯಲ್ ಬೇಸಿಸ್ ಮೇಲೆ ನಾವು ಒಂದು ಮೇನ್ಸ್ ಕ್ವಶನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ನೀವು ಆನ್ಸರ್ ಬರೆದು ಫ್ರೀ ಇವ್ಯಾಲ್ಯೂಯೇಟ್ ಮಾಡಿಸ್ಕೊಬೋದು. ನೀವು ನಿಮ್ಮ ಆನ್ಸರ್ ಸ್ಕ್ರಿಪ್ಟನ್ನು PDF ಫಾರ್ಮೆಟಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಕೊಡಿ. ಅದಾದಮೇಲೆ ಕನ್ನಡ ಇಂಗ್ಲೀಷ್ ಎರಡಕ್ಕೂ ಟ್ರಾನ್ಸ್ಲೇಟ್ ಆಗಿರುವಂತಹ ಕಂಪ್ಲೀಟ್ ಸಂಕ್ಷಿಪ್ತವಾಗಿ ಇಡೀ ವೀಕಲ್ಲಿ ನಡೆದಿರುವಂತಹ ಕರೆಂಟ್ ಅಫೇರ್ಸಿಂದು ಒಂದು ಮ್ಯಾಗ್ಝಿನನ್ನು ನಾವು ಎವ್ರಿ ಸಂಡೇ ನಿಮಗೆ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀವಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ದಟ್ ಈಸ್ ವೀಕ್ಲಿ ಕರೆಂಟ್ ಅಫೇರ್ಸಿಂದು ಒಂದು ಸ್ಮಾಲ್ ಮ್ಯಾಗ್ಝಿನ್. ದೆನ್ ಪ್ರತಿದಿನಕ್ಕೆ 3 MCQ ಅಂತ ಲೆಕ್ಕ ಹಿಡಿದ್ರೂ 6 ದಿನಕ್ಕೆ ನಮಗೆ 18 MCQs ಆಯಿತು. ಸಂಡೇ ಸಾಯಂಕಾಲ ಆ 18 MCQs ಬೇಸ್ಡ್ ಅಪಾನ್ ಕರೆಂಟ್ ಅಫೇರ್ಸ್ ನಾವು ಅದನ್ನು ಟೆಸ್ಟ್ ಕೊಡ್ತೀವಿ. ನೀವು ಅಷ್ಟನ್ನು ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸಿಂದು ಮತ್ಯಾವುದು ವೆರಿ ಮಾಡೋವಂಥ ಅವಶ್ಯಕತೆ ಇಲ್ಲ, ಮತ್ಯಾವುದು ನೋಡೋವಂಥ ಅವಶ್ಯಕತೆ ಇಲ್ಲ. ವಿಲ್ ಬಿ ಕವರಿಂಗ್ ಎಂಡ್ ಟು ಎಂಡ್. ಥ್ಯಾಂಕ್ ಯು. ಎಲ್ರಿಗೂ ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಕಾಪರ್ಸ್ ಕರೆಂಟ್ ಕ್ಯಾಪ್ಚರಲ್ಲಿ ಹಿಂದೂ ನ್ಯೂಸ್ ಪೇಪರ್ನ ಅಂದರೆ ಜನವರಿ 31st ಹಿಂದೂ ನ್ಯೂಸ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಡಿಲೇ ಮಾಡೋದು ಬೇಡ. ಇವತ್ತು ಅಂತ ಹೇಳ್ಕೊಳಂತ ಆರ್ಟಿಕಲ್ಸ್ ಏನು ಬಂದಿಲ್ಲ. ಅದು ಬಿಕಾಸ್ ಆಫ್ ನಾಳೆ ಇಂಟರ್ಮ್ ಬಜೆಟ್ ಇದ್ರ ಬಗ್ಗೆ ಇದಾಗಿರ್ಬೋದು, ಬರ್ತಾ ಇರೋದ್ರಿಂದ ಇರ್ಬೋದು, ಇನ್ನೊಂದು ಕಾರಣದಿಂದ ಆಗಿರ್ಬೋದು ಅಂತ ಆರ್ಟಿಕಲ್ಸ್ ಇಲ್ಲ. ಬಟ್ ಅದು ಸ್ಟಿಲ್ ಕೆಲವೊಂದೊಂದು 2 ವುಮೆನ್ ಎಂಪವರ್ಮೆಂಟ್ ಈ ಥರದಕ್ಕೆ ಸಂಬಂಧಪಟ್ಟಿದಂಥ ಕೆಲವು ಆರ್ಟಿಕಲ್ಸ್ ಇದೆ. ಅದನ್ನ ನೋಡೋಣ, ಡಿಲೇ ಮಾಡೋದು ಬೇಡ. ಇದನ್ನ ಹೇಳ್ತಾ ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಇವತ್ತೇನಿದೆ ಅಂತಂದ್ರೆ ಒಂದು ಎಡಿಟೋರಿಯಲ್ ಇದೆ. ಏನು ಎಡಿಟೋರಿಯಲ್ ಅಂದ್ರೆ ಎ ಬ್ಲಡ್ ಮ್ಯಾಪಿಂಗ್ ಆಫ್ ಇಂಟರ್ನಲ್ ಫೀಮೇಲ್ ಮೈಗ್ರೇಷನ್ ಅದ್ರ ಬಗ್ಗೆ. ಇದು ನಮ್ಮ GS3 ನ ಇಂಡಿಯನ್ ಎಕಾನಮಿಯಲ್ಲಿ ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್ ಏನಿದೆಯಲ್ಲ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ GS1 ನ ವುಮೆನ್ ಇಶ್ಯೂಸ್ ಏನಿದೆ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ GS2 ಅಲ್ಲಿ ಗವರ್ನೆನ್ಸ್ ಅಲ್ಲಿ ವಲ್ನರಬಲ್ ಸೆಕ್ಷನ್ಸ್ ಅಂತ ಏನೊಂದು ಟಾಪಿಕ್ ಬರೋದಲ್ಲ ಅಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅದ್ರ ಕೋರ್ ಆಗಿ ಇದು ಇಂಡಿಯನ್ ಎಕಾನಮಿ ಟಾಪಿಕ್ ಆಗುತ್ತೆ. ಇದು ನೋಡೋಣ ಏನ್ ಹೇಳಿದಾರೆ ಆಥರ್ಸ್. ಇಬ್ರು ಸೇರ್ಬಿಟ್ಟು ಇದು ಮಾಡಿದ್ದಾರೆ. ಎ ಬ್ಲಡ್ ಮ್ಯಾಪಿಂಗ್ ಆಫ್ ಇಂಟರ್ನಲ್ ಫೀಮೇಲ್ ಮೈಗ್ರೇಷನ್ ಅನ್ನೋದ್ರ ಬಗ್ಗೆ. ಇದು ಏನ್ ಹೇಳ್ತಾ ಇದೆ ಆರ್ಟಿಕಲ್ ಅನ್ನೋದನ್ನ ನೋಡ್ತಾ ಹೋಗೋಣ ನಾವು. ಇದು ಏನ್ ಹೇಳ್ತಾ ಇದೆಪ್ಪ ಬೇಸಿಕಲ್ ಆಗಿ ಅಂತಂದ್ರೆ, ಏನು ವುಮೆನ್ ಏನಿದಾರಲ್ಲ ಅವರ ಒಂದು ಅಂಡರ್ ರೆಪ್ರೆಸೆಂಟೇಷನ್ ಮತ್ತೆ ಚಾಲೆಂಜಸ್ ಫೇಸ್ಡ್ ಬೈ ವುಮೆನ್ ಇನ್ ಇಂಟರ್ನಲ್ ಮೈಗ್ರೇಷನ್ ಇನ್ ಇಂಡಿಯಾ. ಇಂಟರ್ನಲ್ ಮೈಗ್ರೇಷನ್ ಅಂದ್ರೆ ಅರ್ಬನ್ ಇಂದ ರೂರಲ್ಲು ಈ ತರದೆಲ್ಲ ಏನ್ ಆಗತ್ತಲ್ಲ, ಅಥವಾ ರೂರಲ್ ಇಂದ ಅರ್ಬನ್ ಈ ತರದೆಲ್ಲ ಮೈಗ್ರೇಷನ್ ಆಗತ್ತಲ್ಲ, ಅದರಲ್ಲಿ ಮಹಿಳೆಯರಿಗೆ ಏನೇನು ಅವ್ರ ಹೆಂಗ್ ಅಂಡರ್ ರೆಪ್ರೆಸೆಂಟೇಷನ್ ಆಗಿದ್ದಾರೆ, ಅವರ ಚಾಲೆಂಜಸ್ ಏನೇನು ಫೇಸ್ ಮಾಡ್ತಾರೆ ಮೈಗ್ರೇಷನ್ ಆದ್ಮೇಲೆ, ಇದನ್ನ ನೋಡ್ತಾ ಹೋಗೋಣ. ಇದಕ್ಕೆಲ್ಲ ಕಾರಣಗಳೇನು ಅನ್ನೋದ್ರ ಬಗ್ಗೆ, ಇದನ್ನೆಲ್ಲ ಹೆಂಗೆ ನಾವು ಇಶ್ಯೂನ ಇದನ್ನ ಮಾಡ್ಬೋದು, ಸಾಲ್ವ್ ಮಾಡ್ಬೋದು ಅಂತ ಕೂಡ ಆಥರ್ಸ್ ಕೆಲವರು ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ. ಇದನ್ನು ಮುಂದೆ ನೋಡ್ತಾ ಹೋಗೋಣ. ಅವ್ರು ಫಸ್ಟ್ ಆಫ್ ಆಲ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇಂಟರ್ನಲ್ ಮೈಗ್ರೇಷನ್ ಇನ್ ಇಂಡಿಯಾ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಜೆಂಡರ್ಡ್ ಪರ್ಸ್ಪೆಕ್ಟಿವ್ ಡೇಟಾ ಇನ್ಅಕ್ಯುರಸಿ ಮತ್ತೆ ಅಂಡರ್ ರಿಪೋರ್ಟಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಂಟರ್ನಲ್ ಮೈಗ್ರೇಷನ್ ಆಗ್ತಾ ಇರೋದಂತೂ ನಿಜ, ಆದ್ರೆ ನಮ್ಮಲ್ಲಿ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಏನಾಗ್ತಾ ಇದೆ ಅಂದ್ರೆ ಜೆಂಡರ್ ಪರ್ಸ್ಪೆಕ್ಟಿವ್ ಅಂದ್ರೆ ಬರೀ ಮೇಲ್ ಅಷ್ಟೇ, ಬರೀ ಗಂಡಸರು ಅಷ್ಟೇ ಜಾಸ್ತಿ ಹೋಗ್ತಾ ಇದಾರೆ, ಇಂಟರ್ನಲ್ ಮೈಗ್ರೇಷನ್ ಹೋಗ್ತಾ ಇದಾರೆ, ಕೆಲ್ಸಕ್ಕೆ ಸಂಬಂಧಿತಾಗಿ ಓದಕ್ಕೆ ಹಿಂಗಾಗಿ ಇಂಟರ್ನಲ್ ಮೈಗ್ರೇಷನ್ ಆಗ್ತಾ ಇದಾರೆ ಅಂತ ಅಂದ್ಬಿಟ್ಟು, ಅದು ಡೇಟಾದಲ್ಲೂ ಇನ್ಅಕ್ಯುರಸಿ ಇದೆ ಮತ್ತೆ ಅಂಡರ್ ರಿಪೋರ್ಟಿಂಗ್ ಇದೆ ಅಂತ ಅಂದ್ಬಿಟ್ಟು ಅವರು ಚಾಲೆಂಜ್ ನ ಇದನ್ನ ಮಾಡಿದ್ದಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ, ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಇತ್ತೀಚೆಗೆ ಏನ್ ಬಂತಲ್ಲ ಅದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸುಮಾರು ಜೂನ್ 20ರಿಂದ 2021 ತನಕನೇ ಮಹಿಳೆಯರದ್ದು ಇಂಟರ್ನಲ್ ಮೈಗ್ರೇಷನ್ 27% ಅಂತ ಇದರಲ್ಲಿ ತೋರಿಸ್ತಾ ಇದೆ. ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ತೋರಿಸ್ತಾ ಇದೆ 27% ಅಷ್ಟು ಬರೀ ಫೀಮೇಲ್ ಮೈಗ್ರೇಷನ್ ಇದೆ ಅಂತ ಹೇಳ್ತಾ ಇದಾರೆ. ಆದ್ರೆ ಎಲ್ಲಾ ನರೇಟಿವ್ಸ್ ಏನ್ ಹೇಳ್ತಾ ಇದೆ, ಮೇಲ್ ಡಾಮಿನೇಟಿಂಗ್ ನರೇಟಿವ್ ಅಂತ ಅಂದ್ಬಿಟ್ಟು ಒಂದು ಇನ್ಅಕ್ಯುರೇಟ್ ಡಾಟಾನ ತೋರಿಸುತ್ತೆ. ಅದಾದ್ಮೇಲೆ ವರ್ಕಿಂಗ್ ಏಜ್ ಮೈಗ್ರೆಂಟ್ ಪೂಲೇ ಜಾಸ್ತಿ ಇದೆ, ಅದರಲ್ಲೂ ಫೀಮೇಲ್ ವರ್ಕಿಂಗ್ ಏಜ್ ಮೈಗ್ರೆಂಟ್ ಪೂಲ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದಾರೆ ಅವರು. ಆದ್ರೆ ಇದರಿಂದ ಪ್ರಾಬ್ಲಮ್ ಏನು, ಸರಿ ವರ್ಕಿಂಗ್ ಏಜ್ ಜಾಸ್ತಿ ಇದೆ ಅಂತ ಮೈಗ್ರೇಷನ್ ಜಾಸ್ತಿ ಇದ್ರೆ ಹಂಗಾರೆ ದೆರ್ ಇಸ್ ಅ ಫಾಲಿಂಗ್ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಇದೆ. ಸೊ ಹಂಗಾರೆ ವರ್ಕಿಂಗ್ ವುಮೆನ್ ಮೈಗ್ರೆಂಟ್ ಆಗ್ತಾ ಇರೋರು ಏನ್ ಆಗ್ತಾ ಇದಾರೆ ಅನ್ನೋದ್ರ ಬಗ್ಗೆ ಅವರು ಒಂದು ಕಾಳಜಿನ ವಹಿಸಿದ್ದಾರೆ. ಓಕೆ, ಅದಾದ್ಮೇಲೆ ನ್ಯಾಷನಲ್ ಸರ್ವಿಸ್ ಕೂಡ ಇನ್ಅಕ್ಯುರೇಟ್ ಆಗಿ ತೋರಿಸ್ತಾ ಇದಾರೆ. ಅವ್ರೇನ್ ಹೇಳ್ತಾ ಇದಾರೆ, ಇಂಟರ್ನಲ್ ಮೈಗ್ರೇಷನ್ ಅಂದ್ರೆ ಮಹಿಳೆಯರು ಏನ್ ಆಗ್ತಾ ಇದಾರಲ್ಲ ಅವರು ಬರೀ ಮದುವೆ ಆಗಿ ಹೋಗ್ತಾ ಇದಾರೆ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಬರೀ ಮದುವೆ ಆಗಿ ಹೋಗ್ತಾ ಇದ್ರೆ, ಅಥವಾ ಫ್ಯಾಮಿಲಿ ಮೈಗ್ರೇಷನ್ ಆಗುತ್ತೆ ಅದಕ್ಕೆ ಅವ್ರ ಜೊತೆ ಅವರು ಹೋಗ್ತಾರೆ, ಅಥವಾ ಎಂಪ್ಲಾಯ್ಮೆಂಟ್ ಈ ತರದಷ್ಟೇ ತೋರಿಸ್ತಾ ಇದ್ದಾರೆ. ಆದ್ರೆ ಅದು ಅಷ್ಟೊಂದು ಇದಲ್ಲ, ಸತ್ಯ ಅಲ್ಲ, ಬೇರೆನೇ ಇದೆ, ಅಂಡರ್ ರಿಪೋರ್ಟ್ ಆಗಿದೆ. ಈಗ ಕೆಲವೊಂದೊಂದು ಕ್ಯಾಶುವಲ್ ಎಂಪ್ಲಾಯ್ಮೆಂಟ್ ಹೋಗಿರೋರ್ದು ರಿಪೋರ್ಟ್ ಆಗಿಲ್ಲ. ಆಮೇಲೆ ಫ್ಯಾಮಿಲಿ ಬಿಸ್ನೆಸ್ ಟೇಕ್ ಓವರ್ ಮಾಡೋದನ್ನು ಕೂಡ ರೆಪ್ರೆಸೆಂಟೇಷನ್ ಆಗಿಲ್ಲ ಅಂತ ಹೇಳ್ತಾರೆ. ಅದು ಮುಂದೆ ಹೇಳ್ತಾರೆ ನೋಡಿ. ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಮಿಸ್ರೆಪ್ರೆಸೆಂಟೇಷನ್, ಇದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ನೋಡಿ, ಸುಮಾರು 3/4 ಜನ ಮಹಿಳೆಯರು ಅನ್ಎಂಪ್ಲಾಯ್ಡ್ ಇದ್ದಾರೆ, ಬಟ್ ಅಂಡರ್ ರಿಪೋರ್ಟ್ ಆಗಿದ್ದಾರೆ. ಯಾಕೆ ಅಂತಂದ್ರೆ ಅವರು ಕ್ಯಾಶುವಲ್ ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ದಾರೆ, ಹಾಗಾಗಿ ಅವರು ರಿಪೋರ್ಟ್ ಆಗಿಲ್ಲ ಅವ್ರ ಬಗ್ಗೆ. ಆಯ್ತಾ, ಅದಕ್ಕೋಸ್ಕರ ಅವ್ರು ಅದೇ ಕ್ಯಾಶುವಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ನಲ್ಲ, ಒಂದು ಇನ್ಫಾರ್ಮಲ್ ಲೇಬರ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಫ್ಯಾಮಿಲಿ ಬಿಸ್ನೆಸ್ ಟೇಕ್ ಓವರ್ ಆಗಿರ್ಬೋದು, ಇದೆಲ್ಲ
ಅಲ್ಲಿ ಲೆಕ್ಕಕ್ಕೆ ಬಂದಿಲ್ಲ. ಅದಾದ್ಮೇಲೆ ಡೆಫಿನೇಷನ್ ಅಲ್ಲೇ ಇಶ್ಯೂ ಇದೆ ಅಂತ ಹೇಳ್ಬಿಡ್ತಾ ಆಥರ್ ಏನ್ ಹೇಳ್ತಾ ಇದ್ದಾರೆ, ಡೆಫಿನೇಷನ್ ಇಶ್ಯೂಸ್ ಇದೆ. ಹಾಗಾಗಿ ಕೂಡ ಕೆಲವೊಂದೊಂದು ಡೆಫಿನೇಷನಲ್ ಇಶ್ಯೂಸ್ ಅಂದ್ರೆ ಯಾವ್ದನ್ನ ಎಂಪ್ಲಾಯ್ಮೆಂಟ್ ಅಂತ ತಗೋಬೇಕು, ಯಾವ್ದನ್ನ ಎಂಪ್ಲಾಯ್ಮೆಂಟ್ ಅಂತ ತಗೋಬಾರ್ದು, ಅದ್ರ ಬಗ್ಗೆನೇ ಒಂದು ಗೊಂದಲ ಇದೆ. ಹಂಗಾಗಿ ಕೂಡ ಅವರು ಅಂಡರ್ ರಿಪೋರ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಆಥರ್ಸ್. ಅದ್ರ ಜೊತೆಗೆ ಎಜುಕೇಶನಲ್ ಅಂಡ್ ಸೋಷಿಯಲ್ ಬ್ಯಾರಿಯರ್ಸ್ ತುಂಬಾ ಇದೆ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 85% ಲೆಸ್ ದನ್ 10 years ಆಫ್ ಎಜುಕೇಶನ್, 10 ವರ್ಷದ ಎಜುಕೇಶನ್ 85% ಜನದಲ್ಲಿ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಈ ಎಜುಕೇಶನ್ ಇಲ್ಲದ ಕಾರಣ ದರ್ ಇಸ್ ಅ ಲ್ಯಾಕ್ ಆಫ್ ಸೋಷಿಯಲ್ ನೆಟ್ವರ್ಕ್. ಮೈಗ್ರೇಷನ್ ಅಂತೂ ಹಾಕ್ತಾ ಇದ್ದಾರೆ, ಮಹಿಳೆಯರು ಓದಕ್ಕೆ ಅಂತ ಹೋಗ್ತಾ ಇದ್ದಾರೆ, ಇಲ್ಲಾಂದ್ರೆ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದಾರೆ. ಆದ್ರೆ ಅಲ್ಲಿ ಹೋದ್ಮೇಲೆ ಅವರಿಗೆ ಒಂದು ಸೋಷಿಯಲ್ ಬ್ಯಾರಿಯರ್ ಬರ್ತಾ ಇದೆ, ಅಂದ್ರೆ ಸೋಷಿಯಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ. ಹೆಂಗೆ ಕರಿಯರ್ ಅಲ್ಲಿ ಬೆಳಿಬೇಕು, ನಾವು ಯಾವ ತರ ಜಾಬ್ಗಳು ತಗೋಬೇಕು, ಮುಂದೆ ಹೆಂಗ್ ಇದನ್ನ ಮಾಡ್ಬೇಕು ಅನ್ನೋದು ಅವರಿಗೆ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆ ತರ ಹೇಳಿದ್ದಾರೆ. ಅದಾದ್ಮೇಲೆ ಪೊಲಿಟಿಕಲ್ ನೆಗ್ಲೆಕ್ಟ್ ಮತ್ತೆ ಲ್ಯಾಕ್ ಆಫ್ ಟಾರ್ಗೆಟೆಡ್ ಪಾಲಿಸೀಸ್. ಇವ್ರಿಗೆ ಅಂದ್ರೆ ಪೊಲಿಟಿಕ್ಸ್ ಅಲ್ಲಂತೂ ಇವ್ರ ಬಗ್ಗೆ ಮಾತೇ ಇಲ್ಲ, ಇವ್ರ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಹೇಳ್ತಿದ್ದಾರೆ ಆ ತರ. ಅದಾದ್ಮೇಲೆ ಇವ್ರಿಗೆ ಸಂಬಂಧಪಟ್ಟಂತ ಯಾವ್ದು ಅಂದ್ರೆ ಫಿಮೇಲ್ ಇಂಟರ್ನಲ್ ಮೈಗ್ರೆಂಟ್ಸ್ ಏನಿದಾರಲ್ಲ, ಇವ್ರಿಗೆ ಸಂಬಂಧಪಟ್ಟಂತ ಯಾವ್ದೇ ಪಾಲಿಸೀಸ್ ಇಲ್ಲ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾ ಇದ್ದಾರೆ. ಅದೇ ಸಪೋಸ್ ಎಕ್ಸಿಸ್ಟಿಂಗ್ ಪಾಲಿಸೀಸ್ ಏನಿದೆಯಲ್ಲ, 1 ನೇಷನ್ 1 ರೇಷನ್, ಇದ್ರಲ್ಲೂ ಅವ್ರದ್ದು ಇದೇನು ಇದಿಲ್ಲ, ಈ ಶ್ರಮ್ ಇದ್ರಲ್ಲೆಲ್ಲ ಏನು ಇಲ್ಲ. ಅಫೋರ್ಡಬಲ್ ರೆಂಟಿಂಗ್ ಹೌಸಿಂಗ್ ಅಲ್ಲೂ ಕೂಡ ಇವ್ರ ಇದೆಲ್ಲ ಬಂದು ಓನ್ಲಿ ಮೇಲ್ ಮೈಗ್ರೆಂಟ್ಸ್ ಬಗ್ಗೆನೇ ಇವ್ರಿಗೆ ಜಾಸ್ತಿ ಇದನ್ನ ಅನುಕೂಲಗಳು ಮಾಡ್ಕೊಟ್ಟಿದ್ದಾರೆ, ಮಹಿಳೆಯರಿಗೇನು ಮಾಡ್ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಏನ್ ಸ್ಟೆಪ್ಸ್ ತಗೋಬಹುದು ಈ ನಿಟ್ಟಿನಲ್ಲಿ ಅಂತಂದ್ರೆ, ಅದೇ ಮೋರ್ ಕಾಂಪ್ರಹೆನ್ಸಿವ್ ಸೋಷಿಯೋ ಎಕನಾಮಿಕ್ ಇನ್ಫಾರ್ಮೇಶನ್ ತೆಗಿಬೇಕು. ಅಂದ್ರೆ ಒಟ್ಟಾರೆ ಒಂದು ಮೇಲ್ ಮೈಗ್ರೆಂಟ್ಸ್ ತೆಗಿಬೇಕು, ಇನ್ಕ್ಲೂಡ್ ಮಾಡ್ಕೋಬೇಕು, ಫಿಮೇಲ್ ಮೈಗ್ರೆಂಟ್ಸ್ ಇನ್ಕ್ಲೂಡ್ ಮಾಡ್ಕೊಂಡು ಒಂದು ಎಕನಾಮಿಕ್ ಇನ್ಫಾರ್ಮೇಶನ್ ಇದು ಮಾಡ್ಬೇಕಂತ ಹೇಳಿದ್ದಾರೆ. ಅದಾದ್ಮೇಲೆ ಟೈಮ್ ಯೂಸ್ ಡೇಟಾ ಇನ್ ಸರ್ವೇಸ್ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಏನಿದೆಯೋ ಅದನ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆಮೇಲೆ ಶಿಫ್ಟ್ ಇನ್ ನರೇಟಿವ್ ಅಂಡ್ ಇನ್ಕ್ರೀಸ್ ಕಲೆಕ್ಷನ್ ಆಫ್ ಫಿಮೇಲ್ ಸ್ಪೆಸಿಫಿಕ್ ಡೇಟಾ. ಶಿಫ್ಟ್ ಇನ್ ನರೇಟಿವ್ಸ್ ಅಂತಂದ್ರೆ ಫಸ್ಟ್ ಈ ಏನ್ ನರೇಟಿವ್ ಇದೆಯಲ್ಲ, ಬರೀ ಮೇಲ್ಸ್ ಅಷ್ಟೇ ಇಂಟರ್ನಲ್ ಮೈಗ್ರೇಷನ್ ಜಾಸ್ತಿ ಆಗ್ತಿದ್ರೆ, ಆ ಒಂದು ನರೇಟಿವ್ ನ ಚೇಂಜ್ ಮಾಡ್ರಿ, ನೀವು ಯೋಚನೆ ಮಾಡ್ತಾರ ಇದನ್ನು ಚೇಂಜ್ ಮಾಡ್ರಿ ಅಂತ ಅಂದ್ಬಿಟ್ಟು ಆ ತರ ಹೇಳ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಫಿಮೇಲ್ ಸ್ಪೆಸಿಫಿಕ್ ಡೇಟಾ ಏನಿದೆಯಲ್ಲ ಅದ್ರ ಬಗ್ಗೆ ಜಾಸ್ತಿ ಇದನ್ನ ಡೇಟಾ ಕಲೆಕ್ಷನ್ ಮಾಡೋದನ್ನ ಜಾಸ್ತಿ ಮಾಡ್ರಿ ಅಂತ ಅಂದ್ಬಿಟ್ಟು ಇವರು ಹೇಳಿದ್ದಾರೆ. ಇದೆಲ್ಲ ಮಾಡಿದಾಗ ಆಟೋಮೆಟಿಕ್ ಆಗಿ ಕೆಲವೊಂದು ಇವೆಲ್ಲ ಇಶ್ಯೂಸ್ ಅಡ್ರೆಸ್ ಆಗುತ್ತೆ ಅನ್ನೋದು ಆಥರ್ ಇಷ್ಟರಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಓಕೆ, ಇದಿಷ್ಟು ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಏನಪ್ಪಾ ಅಂತಂದ್ರೆ, ಇದು ಕೂಡ ನಮ್ಮ GS3 ನ ಇಂಡಿಯನ್ ಎಕಾನಮಿ ಇಶ್ಯೂಸ್ ರಿಲೇಟೆಡ್ ಟು ಡೆವಲಪ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್ ಬಗ್ಗೆ ಏನಿದೆ. ಇದೇನಂದ್ರೆ ಸೆಂಟರ್ ಸ್ಟಾರ್ಟ್ಸ್ ಸರ್ವೆ ಆನ್ ಪಾರ್ಟಿಸಿಪೇಷನ್ ಆಫ್ ವುಮೆನ್ ಇನ್ ವರ್ಕ್ ಫೋರ್ಸ್, ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಯೂನಿಯನ್ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವರು ಸೇರ್ಕೊಂಡ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಒಂದು ಸರ್ವೆನ ಪಾರ್ಟಿಸಿಪೇಷನ್ ಆಫ್ ವುಮೆನ್ ಇನ್ ವರ್ಕ್ ಫೋರ್ಸ್ ಅದ್ರ ಬಗ್ಗೆ ಒಂದು ಸರ್ವೆ ಮಾಡ್ತಾ ಇದ್ದಾರೆ. ಇದು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಇರುತ್ತೆ, ಆದ್ರೆ ನಿಮಗೆ ಇದ್ರದ್ದು ಅಂತ ಅನಾಲಿಸಿಸ್ ಕೊಡ್ತೀನಿ. ಈ ತರದ್ ಒಂದು ಇದು ನೋಡಿ, ಅವ್ರೇನೋ ಎನ್ಹಾನ್ಸ್ ವುಮೆನ್ಸ್ ಪಾರ್ಟಿಸಿಪೇಷನ್ ಇನ್ ಇಂಡಿಯಾಸ್ ವರ್ಕ್ಸ್ ಬಗ್ಗೆ ಒಂದು ಸರ್ವೆ ಅಂತೂ ಮಾಡಕ್ಕೆ ಆಲ್ರೆಡಿ ಇದ್ದಾರೆ. ಇದು ಏನಕ್ಕೆ, ಇಂಟರ್ನ್ಯಾಷನಲ್ ಕನ್ಸರ್ನ್ಸ್ ಎಲ್ಲ ಬಂದಿತ್ತು ಇತ್ತೀಚೆಗೆ ಇಂಡಿಯನ್ ಲೇಬರ್ ಆರ್ಗನೈಸೇಷನ್ ಇಂದ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇಂದ ಈ ತರದೆಲ್ಲ ಒಂದು ಕನ್ಸರ್ನ್ಸ್ ನ ರೈಸ್ ಮಾಡಿದ್ರು. ಅದನ್ನು ಅಡ್ರೆಸ್ ಮಾಡೋಕ್ಕೋಸ್ಕರ ಈ ಸರ್ವೆ ಇದು ಮಾಡ್ತಾ ಇದ್ದಾರೆ. ಆಮೇಲೆ ವರ್ಕ್ ಪ್ಲೇಸ್ ಪ್ರಾಕ್ಟೀಸಸ್ ಅಲ್ಲಿ ಕಾನ್ಫಿಡೆನ್ಷಿಯಲ್ ಎನ್ಕ್ವೈರಿಗಳ ಮುಖಾಂತರ ಅಲ್ಲಿ ಕೂಡ ಒಂದು ಇದನ್ನ ಮಾಡ್ತಾ ಇದ್ದಾರೆ. ನೋಡಿ, ಯೂನಿಯನ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಮತ್ತೆ ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇವರಿಬ್ರು ಸೇರ್ಕೊಂಡ್ಬಿಟ್ಟು ಜಾಯಿಂಟ್ ಸರ್ವೆ ಇದು. ಅದು ಏನಂತಂದ್ರೆ ವರ್ಕ್ ಫೋರ್ಸ್ ಅಲ್ಲಿ ವುಮನ್ ಪಾರ್ಟಿಸಿಪೇಷನ್ ಜಾಸ್ತಿ ಮಾಡಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇರೋದು. ಅದೇ ವರ್ಕ್ ಪ್ಲೇಸಸ್ ಅಲ್ಲಿ ವುಮನ್ ಫ್ರೆಂಡ್ಲಿ ಪ್ರಾಕ್ಟೀಸಸ್ ನಾ ಹೇಳಿದ್ನಲ್ಲ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅವ್ರ ಕನ್ಸರ್ನ್ ಅಡ್ರೆಸ್ ಮಾಡ್ತಾ ಇದ್ದಾರೆ. ಆಮೇಲೆ ಲೇಟೆಸ್ಟ್ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಲ್ಲೂ ಕೂಡ ಏನಂತಂದ್ರೆ ಮಹಿಳೆಯರ ಒಂದಿದು 23% ಇಂದ 37% ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆನಾ. ಅದಾದ್ಮೇಲೆ ಕಂಪನಿ ಪಾಲಿಸಿಗಳಲ್ಲೂ ಕೂಡ ಸೆಕ್ಷುವಲ್ ಹರಾಸ್ಮೆಂಟ್ ಪ್ರಿವೆನ್ಷನ್, ಚೈಲ್ಡ್ ಕೇರ್ ಫೆಸಿಲಿಟೀಸು, ಈಕ್ವಲ್ ಪೇ, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್, ಲೇಟ್ ಅವರ್ಸ್ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲದ್ರ ಬಗ್ಗೆನೂ ಕಾಳಜಿ ವಹಿಸಿ ಸರ್ವೆನ ಮಾಡೋಕ್ಕೆ ಹೊರಟಿದ್ದಾರೆ. ಸರಿ, ಈ ತರದ ಒಂದು ಸರ್ವೆಯಿಂದ ಹಾಗಾದ್ರೆ ಸರ್ವೆ ಅನ್ನೋದಕ್ಕಿಂತ ವುಮೆನ್ ಪಾರ್ಟಿಸಿಪೇಷನ್ ಇನ್ ಲೇಬರ್ ಫೋರ್ಸ್ ಯಾವ ತರ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಅಡ್ವಾಂಟೇಜಸ್ ಏನಂತಂದ್ರೆ ಎಕನಾಮಿಕ್ ಗ್ರೋತ್, ನಮ್ಮ ದೇಶದಲ್ಲಿ ಪ್ರೊಡಕ್ಟಿವಿಟಿಗೆ ಅಂದ್ರೆ ಲೇಬರ್ಸ್ ಜಾಸ್ತಿ ಸಿಗ್ತಾರೆ, ಅದರಿಂದ ದೇಶದ ಎಕಾನಮಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಕೆಲಸದ ಜಾಗಗಳಲ್ಲಿ ಡೈವರ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಡೈವರ್ಸಿಫೈಡ್ ಆಗ್ತಾರೆ. ಆಮೇಲೆ ಸ್ಕಿಲ್ ಯುಟಿಲೈಸೇಷನ್, ಮಹಿಳೆಯರಲ್ಲೂ ಕೂಡ ಎಷ್ಟೋ ಜನ ಹೆಣ್ಮಕ್ಳು ಇಂಜಿನಿಯರಿಂಗ್ ಓದಕ್ಕೆ ಹೋಗ್ತಾರೆ, ಮೆಡಿಕಲ್ ಓದಕ್ಕೆ ಹೋಗ್ತಾರೆ, ಬೇರೆ ಬೇರೆ ಎಲ್ಲಾ ತರದ್ದು ವಿದ್ಯಾಭ್ಯಾಸನ ಮಾಡ್ತಾರಲ್ವಾ, ಅವರಲ್ಲೂ ಅವ್ರದೇ ಆದ ಒಂದು ಸ್ಕಿಲ್ಸ್ ಇರುತ್ತೆ. ಈಗ ನಾಳೆ ಅವ್ರನ್ನ ಇಂಜಿನಿಯರಿಂಗ್ ಮೆಡಿಕಲ್ ಓದಿಸ್ಬಿಟ್ಟು ಅವ್ರನ್ನ ಮದುವೆ ಮಾಡಿಸಿ ಕಳಿಸ್ಬಿಟ್ಟು ಅವ್ರನ್ನ ಮನೆಗೆ ಸೀಮಿತ ಮಾಡ್ಬಿಟ್ರೆ ಅವರಲ್ಲಿರೋ ಸ್ಕಿಲ್ ಯುಟಿಲೈಸ್ ಆಗೋದಿಲ್ಲ, ವೇಸ್ಟ್ ಆಗೋಗುತ್ತೆ. ಸೊ ಈ ತರದ್ ಒಂದು ಆ ಒಂದು ಮಹಿಳೆಯರು ವರ್ಕ್ ಫೋರ್ಸಿಗೆ ಬಂದಾಗ ಸ್ಕಿಲ್ ಯುಟಿಲೈಸೇಷನ್ ಆಗುತ್ತೆ. ಇದು ಎಂಡ್ ಆಫ್ ದಿ ಡೇ ಎಕನಾಮಿಕ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಎಂಪವರ್ ಆಗ್ತಾರೆ.
ಎಂಪವರ್ಮೆಂಟ್, ಅವರಿಗೆ ಅವ್ರದೇ ಆದ ಒಂದು ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಬರೋಂಥದ್ದು, ಅವರೇ ಕೆಲಸಕ್ಕೆ ಹೋದಾಗ ಅವರಿಗೆ ಒಂದು ಇನ್ಕಮ್ ಬರೋಕ್ಕೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಿಗುತ್ತೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಿಗುತ್ತಾಗ ಅವರೇ ಮೊನ್ನೆ ರೀಸೆಂಟಾಗಿ ಒಂದು 2-3 ವರ್ಷದ ಕೆಳಗಡೆ ನಿಮಗೊಂದು ಹೇಳಿದ್ದೆ, ವುಮೆನ್ ಎಂಪವರ್ಮೆಂಟ್ ಆಗೋದ್ರಿಂದ ಅಥವಾ ವುಮೆನ್ ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗೋದ್ರಿಂದ ಅವರು ಎಷ್ಟೋ ಜನ ಅವ್ರ ಮಕ್ಕಳು ಕೂಡ ಒಳ್ಳೊಳ್ಳೆ ಎಜುಕೇಶನ್ ಸಿಗೋಂಥ ಒಂದು ಕಾರಣಗಳಿಗೆ ಉದ್ದೇಶ ಇದಕ್ಕೆ ಆಗ್ತಾರೆ ಅವರು. ಈ ಥರ ಒಂದು ವುಮೆನ್ ಎಂಪವರ್ಮೆಂಟ್ ಕೂಡ ಆಗುತ್ತೆ. ಅದೇ ಚಾಲೆಂಜಸ್ ಏನಿದೆ ಅಂತಂದರೆ, ಎಷ್ಟು ಇವತ್ತಿಗೂ ಕೂಡ ಏನಾಗ್ತಾ ಇದೆ ಅಂತಂದರೆ, ಮಕ್ಕಳನ್ನಂತೂ ಓದಿಸ್ತಾ ಇದ್ದಾರೆ, ಹೆಣ್ಮಕ್ಳನ್ನ ಓದಿಸ್ತಾರೆ, ಅದಾದ್ಮೇಲೆ ಅವ್ರನ್ನ ಕೆಲ್ಸಕ್ಕೆ ಕಳ್ಸಲ್ಲ. ಯಾಕೆ ಕಳ್ಸಲ್ಲ? ಜೆಂಡರ್ ಬಯಾಸ್. ಎಲ್ಲೇ ಕಡೆ ಹೋದ್ರೂ ಕೂಡ ಮೇಲ್ ಡಾಮಿನೇಟೆಡ್ ಸೊಸೈಟಿ ಇರೋದ್ರಿಂದ ಅಲ್ಲಿ ಅವರಿಗೆ ಒಂದು ಇದು ಸಿಗೋದಿಲ್ಲ, ಪ್ರಾಮುಖ್ಯತೆ ಸಿಗೋದಿಲ್ಲ. ಇಲ್ಲ ಅಂದ್ರೆ ಅಲ್ಲಿ ಏನೋ ಒಂಥರ ಅವ್ರಿಗೆ ಒಂದು ಮಿಸ್ಚೀವಿಯಸ್ ಆಕ್ಟಿವಿಟಿ ಈ ಥರದೆಲ್ಲ ಆಗೋದ್ರಿಂದ ಹೆದರ್ತಾರೆ ಎಲ್ಲಾದ್ರೂ, ಅವ್ರನ್ನ ಮಹಿಳೆಯರನ್ನ ಕೆಲ್ಸಕ್ಕೆ ಕಳ್ಸೋಕ್ಕೆ ಹೆದರ್ತಾರೆ. ಅದಾದ್ಮೇಲೆ ವರ್ಕ್ ಲೈಫ್ ಬ್ಯಾಲೆನ್ಸು, ಗಂಡಸರು ಬರೀ ಆಫೀಸು ಆ ಥರದಷ್ಟೇ ಕೆಲಸ ಮಾಡ್ತಾರೆ, ಆದರೆ ಮನೆ ಕೆಲಸ ಡೊಮೆಸ್ಟಿಕ್ ಕೆಲಸಗಳನ್ನ ಮಾಡೋದಿಲ್ಲ. ಅದೇ ಹೆಣ್ಮಕ್ಳು ಅದನ್ನೂ ಮಾಡಿ ವರ್ಕ್ ಲೈಫ್ ಬ್ಯಾಲೆನ್ಸ್ ನಾವು ಇದನ್ನ ಮಾಡೋದ್ರಲ್ಲಿ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ತುಂಬ ಜನ ಎಂಪ್ಲಾಯ್ಮೆಂಟಿಗೆ ಬರೋದಿಲ್ಲ, ಫಾರ್ಮಲ್ ಎಂಪ್ಲಾಯ್ಮೆಂಟ್ಗೆ ಬರೋದಿಲ್ಲ. ಅದಾದ್ಮೇಲೆ ಡಿಸ್ಕ್ರಿಮಿನೇಷನ್ ಯಾವ ಥರ ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವ್ದಾರು ಒಂದು ಸೀನಿಯರ್ ಪೋಸ್ಟಿಗೆ ಪ್ರಮೋಷನ್ಸ್ ಆಗಿರ್ಬೋದು, ಇಲ್ಲ ಪೇ ಆಗಿರ್ಬೋದು. ಈಗ ಒಂದು ಗಂಡು ಒಂದು ಹೆಣ್ಣು ಇಬ್ರು ಒಟ್ಟಿಗೆ ಅವರು ಒಂದು ಗ್ರಾಜುಯೇಷನ್ನ ಮುಗಿಸ್ಬಿಟ್ಟು ಅವ್ರು ಒಂದೇ ಥರದ ಕೆಲ್ಸಕ್ಕೆ ಹೋದಾಗ ಒಬ್ಬ ಮೇಲಿಗೆ ಜಾಸ್ತಿನೇ ಸಂಬಳ ಸಿಗುತ್ತೆ, ಅದೇ ಪ್ಲೇಸಲ್ಲಿರೋ ಒಬ್ಬ ಫೀಮೇಲಿಗೆ ಕಮ್ಮಿ. ಇದು ಆ ಥರದ್ದೆಲ್ಲ ಡಿಸ್ಕ್ರಿಮಿನೇಷನ್ಸ್ ಆಗುತ್ತೆ. ಸೋಷಲ್ ನಾರ್ಮ್ಸ್, ಇವತ್ತಿಗೂ ಕೂಡ ಎಷ್ಟೋ ಕಡೆ ಕೆಲ್ಸಕ್ಕೆ ಹೋಗೋ ಮಹಿಳೆಯರನ್ನ ನೋಡೋ ರೀತಿನೇ ಬೇರೆ ಇದೆ, ಮನೆಗಳಲ್ಲಿ ಒಪ್ಪೋದಿಲ್ಲ, ಆ ಥರ ಎಲ್ಲ ಸೋಷಲ್ ನಾರ್ಮ್ಸ್ಗೆಲ್ಲ ಇರೋದ್ರಿಂದ ಇದೆಲ್ಲ ಚಾಲೆಂಜಸ್ ಇದೆ. ಅದಾದ್ಮೇಲೆ ಅದಕ್ಕೆ ಏನು ಮಾಡ್ಬೋದು ನಾವಾಗ, ಈ ಥರದ್ದೊಂದು ಇದರಲ್ಲಿ ಏನು ಪಾಲಿಸಿ ರಿಫಾರ್ಮ್ಸ್ ಮಾಡ್ಬೋದು, ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೋದು, ಕಾರ್ಪೊರೇಟ್ ಇನಿಷಿಯೇಟಿವ್ಸ್ನ ತಗೋಬೋದು, ಅವೇರ್ನೆಸ್ ಕ್ಯಾಂಪೇನ್ಸ್ನ ಮೂಡಿಸ್ಬೋದು. ಈ ಥರದ್ದನ್ನೆಲ್ಲ ಮಾಡಿಬಿಟ್ಟು ನಾವು ವುಮೆನ್ ಇದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ನ ಜಾಸ್ತಿ ಮಾಡ್ಬೋದು. ಇದು ನನ್ನ ಒಂದು ಅನಾಲಿಸಿಸು. ನೀವು ಇದೇ ಪಾಯಿಂಟ್ಸನ್ನ ಎತ್ಕೊಂಡು ಮೇನ್ಸಲ್ಲಿ ಬರೆದ್ರು ಕೂಡ ಅಬವ್ ಅವರೇಜ್ ಮಾರ್ಕ್ಸ್ ಸಿಗುತ್ತೆ. ಎಷ್ಟೋ ಆನ್ಸರ್ಸ್ಗಳಲ್ಲಿ ನೀವು ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಓಕೆ, ಇದನ್ನು ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಏನಪ್ಪ ಅಂತಂದರೆ, ಇದು ಕಂಪ್ಲೀಟ್ ಫ್ಯಾಕ್ಚುಯಲ್ ಆರ್ಟಿಕಲ್ಸ್ ಆಗಿರೋದ್ರಿಂದ ಅನಾಲಿಸಿಸ್ ಅಲ್ಲಿ ಅಂತ ಏನು ಸ್ಕೋಪ್ ಇಲ್ಲ ಇದರಲ್ಲಿ. ಆಫ್ಟರ್ 4 years ಆಫ್ ಸರ್ವೆ, ಇಂಡಿಯಾ ಸ್ನೋ ಲೆಪರ್ಡ್ ಕೌಂಟ್ ಪುಟ್ ಅಟ್ 718 ಅಂತ ಹೇಳಿದ್ದಾರೆ. ನೀವು ಇದ್ರ ಬಗ್ಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇದು ತುಂಬ ಹೆಲ್ಪ್ ಆಗುತ್ತೆ. ನೀವು ಇದ್ರ ಬಗ್ಗೆ ಒಂದು ಸ್ವಲ್ಪ ಸ್ನೋ ಲೆಪರ್ಡ್ ಅಂದರೆ ಏನು, ಅದರ IUCN ಸ್ಟೇಟಸ್ ಏನು, ಇದೆಲ್ಲ ಒಂದ್ಸತಿ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ನಮ್ಮ ಕಾಪರೇಜ್ ಮ್ಯಾಗಝೀನಲ್ಲಿ ಅದು 100% ಆಗಿ ಎಲ್ಲ ಸಿಕ್ಬಿಡತ್ತೆ. ಓಕೆ, ಅದಾದಮೇಲೆ ಇಂಡಿಯಾ ನಾಮಿನೇಟ್ಸ್ 12 ಫೋರ್ಟ್ಸ್ ಆಫ್ ಮರಾಠಾಸ್ ಫಾರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಂತ ಏನಿದೆ. 12 ಫೋರ್ಟ್ಸ್ ಅಂದರೆ ಕೋಟೆಗಳೇನಿದೆಲ್ಲ ಮರಾಠಾಸಿಂದು, ಅದರಲ್ಲಿ ಇದಕ್ಕೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟಿಗೆ ಲಿಸ್ಟ್ ಮಾಡಿ ನಾಮಿನೇಷನ್ಗೆ ಇದನ್ನು ಮಾಡಿದ್ದಾರೆ. ಸೊ ಇದು ಕೂಡ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಮ GS1 ಆರ್ಟ್ ಆ್ಯಂಡ್ ಕಲ್ಚರಲ್ಲೂ ಕೂಡ ಇದ್ರ ಬಗ್ಗೆ ಇದು ಚಾನ್ಸಸ್ ಇದೆ. ಇದು ಕೂಡ ನಿಮಗೆ ನಮ್ಮ ಕಾಪರೇಜ್ ಮ್ಯಾಗಝೀನ್ ಅಂತ ಏನಿರುತ್ತಲ್ಲ ಅದರಲ್ಲಿ ಡೀಟೇಲ್ ಆಗಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ಗೆ ಎಲ್ಲ ಥರ ಡೀಟೇಲ್ಸು ಸಿಗುತ್ತೆ. ಓಕೆ, ಇದಿಷ್ಟು ಹೇಳ್ತಾ ಇವತ್ತು ನಮ್ಮ ಪ್ರಾಕ್ಟೀಸ್ ಕ್ವಶನಿಗೆ ಬರೋಣ. ಇವತ್ತಿನ ನಮ್ಮ ಪ್ರಾಕ್ಟೀಸ್ ಕ್ವಶನ್ ಏನಪ್ಪ ಅಂತಂದರೆ, how does the under-representation of women in internal migration impact India's socio-economic policies? Discuss with examples. 150 ವರ್ಡ್ಸ್ ಬರೀಬೇಕು. ಆಂತರಿಕ ವಲಸೆಯಲ್ಲಿ ಮಹಿಳೆಯರ ಕಡಿಮೆ ಪ್ರಾತಿನಿಧ್ಯವು ಭಾರತದ ಸಾಮಾಜಿಕ ಆರ್ಥಿಕ ನೀತಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಉದಾಹರಣೆಗಳೊಂದಿಗೆ ಚರ್ಚಿಸಿ. ಓಕೆ, ಇದು 150 ಪದಗಳಲ್ಲಿ ಬರೀಬೇಕು. ನೀವು ಎಲ್ಲ ಬರೆದ್ಬಿಟ್ಟು ನಮ್ಮ ಆ್ಯಪಲ್ಲಿ ಹಾಕಿದ್ರೆ ಫ್ರೀ ವ್ಯಾಲ್ಯೂಷನ್ ಮಾಡ್ಕೊಡಲಾಗುತ್ತದೆ. ಯುಟಿಲೈಸ್ ಮಾಡ್ಕೊಳ್ಳಿ ಆಪರ್ಚುನಿಟಿನ, ಮಿಸ್ ಮಾಡ್ಕೋಬೇಡಿ. ಇದನ್ನಿಷ್ಟೇ ಹೇಳ್ತಾ ಇವತ್ತಿನ ಸೆಷನ್ನ ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ಥ್ಯಾಂಕ್ ಯು, ಜೈ ಹಿಂದ್, ಟೇಕ್ ಕೇರ್. ಮತ್ತೆ ನಾಳೆ ಮತ್ತೆ ವೈಬ್ರೆಂಟ್ ಆರ್ಟಿಕಲ್ಸಿಂದ ನಿಮ್ಗೆಲ್ಲರಿಗೂ ಸಿಗ್ತೀನಿ.